ಫೋನ್ ಮಾಡಿದ್ರಲ್ಲ, ಫೋನ್ ಮಾಡಿದೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಯಾರು ಹೇಳಿ? ಗುರುಭ್ಯೋ ನಮಃ. ಸ್ವಾಮಿಗಳು. ಒಳ್ಳೆ ಸರ್. ಇದು ಇವರು ನಮ್ಮ ಮಾವರೇನ ಮಾಡಿದ್ರೇನೋ ಅಂತ ಫೋನ್ ಮಾಡಿದೆ ಸರ್. ಮೊದಲನೇ ಮಂಗಳಾರತಿ ಆಯ್ತು, ಮಹಾಮಂಗಳಾರತಿ ಆಯ್ತು, ಬೆಳಗ್ಗೆ ಪೂಜೆ ಆಯ್ತು ಸರ್. ಈಗ ಸಿದ್ಧಿ ಎಲ್ಲ ಮಾಡ್ತಾ ಇದ್ದೀವಿ. ಸಿದ್ಧಿ ಈಗ ಬೆಳಗ್ಗೆ ಆಯಿತು, ಬೆಳಗಿನ ಜಾವ ಪೂಜೆ 5 ಗಂಟೆಗೆ ಆಯಿತು. ಈಗ ಎಲ್ಲ ಅದೇ ಯಾವುದೋ ಒಂದು ಶತ್ರು ಸಂಹಾರ ಅಂತ ಇದೆ. ಶತ್ರು ಸಂಹಾರ ಪೂಜೆ ಇದೆ. ಶತ್ರು ಸಂಹಾರ ಮಹಿಷಾಸುರ ಮರ್ದಿನಿ. ಶತ್ರು ಸಂಹಾರ, ಇದು ಸಂಹಾರ ಅಂದ್ರೆ ಅದೇ ಸಾಯಕದಲ್ವ್ರ? ಪೂಜೆ ಇದೆ. ಅದಕ್ಕೆ ನೆನ್ನೆ ನಿನ್ನ ಹತ್ರ ಹೆಸರು ತಂದಿದ್ದು. ಅದೇ ಹೇಳ್ದಲ್ಲ ಯಾರ್ಯಾರು ನಿಮ್ಮ ಹೆಂಡತಿ ಹೆಸರೆಲ್ಲ. ಬಿಡಿ ಸ್ವಾಮಿ, ಏನೋ ಅವ್ರು ಮಾಡಿದ್ದವ್ರ ಪಾಪಕ್ಕೆ ಹೋಗ್ಲಿ, ನಾವ್ಯಾಕೆ ಇದು ಮಾಡಿಸಿ ಕೆಟ್ಟರಾಗಣ ಅಂತ ನಾನು. ನೀನು ಗಂಟೆಗೂ ನಾನು ಮಾತಾಡ್ತೀನಿ. ನೀನು ಏನೋ ಹಿಂಗ್ ಮಾಡುದು ಅನ್ನೋದೊಂದು ಕೆಟ್ಟ ಹೆಸರಾಗುತ್ತೆ ಅಂತ ನಾನು ಅಷ್ಟೇ ಸ್ವಾಮಿ. ಅಲ್ಲ, ನಾನು ಹೇಳ್ತಿರೋದೇನು ಗೊತ್ತಾ, ನೀನು ಗಂಟೆಗೂ ನಾನು ಮಾತಾಡ್ತೀಯಲ್ಲ, ಯಾಕೆ? ಹಿಂಗೆ ಮಾಡ್ಸಿರುವಂತ ಕೆಟ್ಟ ಹೆಸರು ಆಗುತ್ತಲ್ಲ ಅಂತ ಸಂಬಂಧ ಕುಟುಂಬ. ನೀನು ಮಾಡ್ಸಿದ್ದು ಅಂತ ಏನು ಗೊತ್ತಾಗಲ್ಲ ಬಿಡು. ಈಗ ಹಲೋ ಹಲೋ, ಈಗ ನಾನು ಫೋನ್ ಮಾಡಿದಾಗ ನೀನು ಹೇಳಿದ್ದೀಯ ಹುಚ್ಚಮ್ಮ, ವಿಶಾಲಮ್ಮ, ಸಿದ್ದಪ್ಪ, ಮಂಜುನಾಥ, ಬಸವರಾಜು ಅಂತ ಎಲ್ಲ. ಸಿದ್ದಪ್ಪ ಅಲ್ಲ, ಸಿದ್ದಮ್ಮ. ಸಿದ್ದಮ್ಮ ತಾಯಿ ಅಲ್ಲ, ಹುಚ್ಚಮ್ಮ. ನಿಮ್ಮ ತಾಯಿ ಹೆಸರು ಸಿದ್ದಮ್ಮ, ಅವ್ರ ತಾಯಿ ಹೆಸರು ಹುಚ್ಚಮ್ಮ. ಅದನ್ನೇ ಹೇಳಿದ್ದು, ಸಿದ್ದಲಿಂಗಯ್ಯ. ಅದನ್ನೇ ಬರ್ದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದಕ್ಕೆ ಅವರು ಏನು ನೋಡೋಣ, ಅವರು ಪಾಪ ಕರ್ಮ ಏನೇನು ಮಾಡಿರ್ತಾರೋ ಅವ್ರ ತೊಂದರೆ ಆಗುತ್ತೆ ಅದು. ಅದಕ್ಕೆ ನಾನು ಈಗ ನಿನ್ನ ಮಡದಿಯಿಂದ ತುಂಬ ಹಿಂಸೆ ಆಗಿದೆ ಅಲ್ವ ನಿನಗೆ, ಅದಕ್ಕೆ ಅವರ ಪ್ರಾಣನೇ ಇರಬಾರ್ದು ಅಂತ ನಾನು. ಸಿಟ್ಟು ಬಂದ್ರೆ ಅದೇ ಹಿಂಗೆಲ್ಲ ಹೊಡ್ಯಾಕದು ಮುರಿಯಾಕದು. ರಾತ್ರಿ ಅಲ್ಲೇ ಮೊಬೈಲ್ ಚೆಚ್ಚಾಕಕ್ ಮಾಡಿದ್ರು. ಯಾಕೆ ಹಿಂಗ್ ಮಾತ್ರ ಇದು ನೋಡಿ ಹಿಂಗೆ ಒಂದೇ ಸಲ ಬಬಗ್ ಅಂತ ಇದು ಆನೆ ಪಟಾಕಿ ಹೊಡೆದಂಗೆ. ಏನಂತ ಈಗ ಏನಂತೆ ಈ ಟೈಪ್ ಐತ್ರಿ, ಗಾಡಿ ತೆಗಿ ಬಾ ಅಂತ. ಆಯ್ತು, 1-2 ನಿಮಿಷ ಮಾತಾಡು. ಅದಕ್ಕೆ ಈಗ ನಾನು ಹೇಳ್ತಿರೋದೇನು ಗೊತ್ತಾ, ನಿನ್ನ ಹೆಂಡತಿಗೆ ನಿನ್ನ ಮೇಲೆ ಜ್ಞಾನನೇ ಇರಬಾರ್ದು. ನಿನ್ನ ಹೆಂಡತಿಗೆ ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ಅಂತ ಜ್ಞಾನನೇ ಇರಬಾರ್ದು. ಆ ಥರ ಮಾಡಿ ನಿನಗೆ ನೀನು ಯುವಕ ಅಲ್ವನೇ? ನೀನು ಇನ್ನು ಎಷ್ಟೇ ವಯಸ್ಸು ನಿನಗೆ? ಯುವಕ ಅದೇ ಎಷ್ಟು ವಯಸ್ಸು? ನಂಗೊಂದು 43-44 ಆಗಿರ್ಬೋದು. ಇನ್ನು 50 ವರ್ಷನೂ ಆಗಿಲ್ಲ. ಆಗಿಲ್ಲ. ಎಂಜಾಯ್ ಮಾಡು ಜೀವನದಲ್ಲಿ. ಇಲ್ಲ, ಒಳ್ಳೊಳ್ಳೆದೇ ಊಟ ಮಾಡ್ತೀವಿ. ಆಮೇಲೆ ಇದು ಹರ್ಬಲ್ ಲೈಫ್ ಎಲ್ಲ ಹೋಗ್ತೀವಿ. ಅಲ್ಲ, ಎಂಜಾಯ್ ಅಂದ್ರೆ ಅದಲ್ಲ, ಆ ಥರ. ಇದು ಲಕ್ಕ ಬೂಮ್ ಚಲ್ಲಕ್ಕಲ್ಲ ಧೂಮ್ ತಲ್ಲಕ್ಕರಿ ಮೀನು ಆ ಥರ ಎಂಜಾಯ್ ಮಾಡು. ಮಂತ್ರ ಅಲ್ಲ, ದಿನ ಹಂಗೆ ಹೇಳ್ಬೇಕಂತ ಕೇಳಿದೆ. ಅಲ್ಲ, ನೀನು ನಿಮ್ಮ ಮನೆಯಲ್ಲಿ ನಿನಗೆ ಸುಖ ಇಲ್ವಲ್ಲ? ಸುಖ ಇಲ್ಲ ಸರ್. ಸುಖ ಐತಾ? ಸುಖ ಇಲ್ಲ. ಈಗ ನೋಡು, ಈಗ ಚಳಿಗಾಲ ಬೇರೆ, ಹೆಂಗ್ ಮನೆ ಕಂತೀಯ? ಒಬ್ನೇ ಕೂತ್ಕೊಂಡು. ಅದು ಒಬ್ನೇ ಮನೆ ಕಂತೀಯ? ಕೂತ್ಕೊಂಡು ತಲೆದಿಮ್ಮಕ್ಕೆ ಮನೆ ಕಂತೀವಿ. ಕೆಳಗೆ ನುಗ್ತಾರೆ. ಯಾಕೆ? ಇದು ಮಕ್ಳು ಮರಿ ಇದಾವೆ ಅಂತ ನೂಗ್ತಾರೆ. ಒಂದ್ಸಲ ಭುಜ ಕೀಲು ಗೇಟ ಐತಿ. ಯಾರಿಗೆ? ನನಗೆ. ಯಾಕೆ? ಕೆಳಗೆ ಬಿದ್ದು. ಈಗ ಮತ್ತೀಗ ಆ ಸುಖನೇ ಇಲ್ಲ ನಿನಗೆ? ಇಲ್ಲ, ಊಟ ಮಾಡ್ತೀನಿ ಊಟ ಮಾಡ್ತೀನಿ ಅದು ಬಿಡು. ಹಲೋ, ಈಗ ಮತ್ತೀಗ ನೀನು ಗಂಡಸ ಅಲ್ವಾ? ನಿನಗೆ
ಗಂಡ್ಸು ಪ್ಯಾಂಟು ಶರ್ಟಿಗೆ ಅಂತೀವಿ, ಆಮೇಲೆ ವಾರಕ್ಕೆ 2 ಸಲ ಸೇವಿಂಗ್ ಮಾಡ್ಸ್ಕೊಂತೀನಿ. ನೀನು ತರಲೆ ಕ್ವಶನ್ಗಳೆಲ್ಲ ಕೊಡಬೇಡ ನೀನು ನನಗೆ. ಆಯ್ತು ಸ್ವಾಮಿ. ಆಯ್ತಾ? ಈಗ ನಿನಗೆ ಗಂಡ್ಸಲ್ವ, ನಿನ್ನ ಹೆಂಗಸರು ಹತ್ರಕ್ಕೆ ಸೇರ್ಸಲ್ವಲ್ಲ, ಮತ್ತೆ ಏನು ಮಾಡ್ತೀಯ ನೀನು ಅದಕ್ಕೆ? ನಿಜ ಹೇಳಬೇಕು, ನಿಜ ಹೇಳಬೇಕು. ಇದನ್ನ ಮಗ ವಾಟರ್ ಕ್ಯಾನ್ ಎಂತದ ಇದನ್ನ ಕೊಡು, ಹಾಲು ತರಕ್ಕೆ. ಹಲೋ ಸ್ವಾಮಿ. ಏಯ್, ನಾನು ಹೇಳ್ತಿರೋದು ಏನೇ ನಿನಗೆ, ಈ ಚಳಿಗಾಲದಾಗ ಏನು ಮಾಡ್ತೀಯ ಮತ್ತೆ ಈಗ ನೀನು? ಚಳಿಗಾಲದಾಗ ಜರ್ಕಿನ್ ಇಕ್ಕಂತೀನಿ, ಸ್ವೆಟ್ರು, ಆಮೇಲೆ ಟೋಪಿ ಇಕ್ಕಂತೀನಿ, ಉಲ್ಲನ್ ಟೋಪಿ. ಈ ರಾತ್ರಿ ಹೊತ್ತು ನಮ್ಮನೆಯವರು ಇದು ಅವರು ರಗ್ ಹೊತ್ಕೊಂಡು ತಲ್ದಿಮ್ಮ ಹಾಕೊಂಡು ರಗ್ ಹೊತ್ಕೊಂಡು, ಆಮೇಲೆ ಕಿವಿಗೆ ಎಂತದು ಬಾಣ್ತೀರ್ ಕಟ್ಕೊಂತಾರಲ್ಲ, ಬಾಣ್ತೀರ್ ಕಟ್ಕೊಂತಾರಲ್ಲ, ಆ ತರ ಕಟ್ಕೊಂತಾರ ಸ್ವಾಮಿ. ನೀನೇನ್ ಮಾಡ್ಕಂತೀಯ ಮತ್ತೀಗ ಅದಕ್ಕೆ ವ್ಯವಸ್ಥೆಗೆ ಚಿರ್ಕಾದಾಗ ತಲೆ ಎಡೆಗೆ ಕುಡಿಯೋ ನೀರು ಇಕ್ಕೊಂಡಿರ್ತೀನಿ, ತಣ್ಣೀರು ಕುಡಿದು ತಿರ್ಗಾ ಮನಿಕಂಡು ರಿಸರ್ಚ್ ಮಾಡಿ ಮನಿಕಂತೀನಿ. ಅಲ್ಲ, ನಿನ್ಗೆ ಬೇರೆ ಏನು ಕಾಮಪುರಾಣ ಏನು ಗೊತ್ತಿಗೋದು ಬೇಡವ ನಿಂಗೆ? ಕೊಡು. ಏನೋ ಮರ್ತೋಯ್ತಿಲ್ಲ, ಅಲ್ಲೇ ಊರು ಬಂದ್ರು. ಹಲೋ. ಮತ್ತೀಗ ನಿನ್ಗೇನು ಆಸೆ ಆಕಾಂಕ್ಷೆ ಏನು ಇಲ್ವನೇ ನಿನ್ಗೆ? ಅದೇ ಒಂಚೂರು ಮನೆ ಕಟ್ಬೇಕು ಅಂತ ಆಸೆ ಐತೆ, ಅದನ್ನೇ ನಿಮ್ದು ಕೇಳ್ಕೊಂಡಿದ್ದೀನಲ್ಲ, ಒಂಚೂರು ದಾರಿ ಮಾಡ್ಕೊಡಿ. ಅಯ್ಯೋ, ಅದ್ ಬಿಟ್ಟು ಸ್ತ್ರೀ ಬಗ್ಗೆ ಏನು ಆಸೆ ಆಕಾಂಕ್ಷೆ ಇಲ್ವಾ? ಸ್ತ್ರೀಯರ ಬಗ್ಗೆ ಅದೇ ಹೆಣ್ಣಿನ ಮದುವೆ ಮಾಡ್ಬೇಕು, ಆಮೇಲೆ ಈಗ ನಮ್ಮ ಮಗರಿಗೆ ಮದುವೆ ಮಾಡ್ಬೇಕು. ಅವ್ರು ಸ್ತ್ರೀನ ನಿನ್ ಮಗ? ನಾನ್ ಕೇಳ್ತಿರೋದು, ನೀನು ತರಲೆ ಕ್ವಶನ್ ಕೊಟ್ರೆ ನಿನ್ಗೆ ಒಂದ ಮಾಡೋ ಜಾಗನೇ ಇರಬಾರ್ದು, ಆ ತರ ಬಿದ್ದೋಗ್ಬೇಕು, ಅದನ್ನ ಮಾಡ್ಬಿಡ್ತೀನಿ ನಿನ್ಗೆ. ಬೇಡ ಸ್ವಾಮಿ, ಆಮೇಲೆ ಪೈಪ್ ಹಾಕ್ತಾರೆ, ಆಮೇಲೆ ಹಾಸ್ಪಿಟ್ಲ್ ಎಂತದ ಪೈಪ್ ಹಾಕಿ ಇದು ಕೇರ್ ಇಲ್ಲ, ಶುಗರ್ ಏನಿಲ್ಲ, ಚೆಕ್ ಮಾಡ್ಸಿದೀನಿ. ಲೈ ಬಸುಡಿಕೆ. ಹಲೋ. ಹಲೋ. ಹಲೋ ಸ್ವಾಮಿ. ನಾನ್ ಕೇಳ್ತಿರೋದು, ರಾತ್ರಿ ಹೊತ್ತು ಸುಖ ಕೊಡ್ತಿಲ್ವಲ್ಲ? ರಾತ್ರಿ ಹೊತ್ತು ಸುಖನಾ? ಸುಖ 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 ಗಂಡ ಹೆಂಡತಿ ಮಧ್ಯೆ ಇರುತ್ತಲ್ಲ ಸುಖ. ಇಲ್ಲ ಸ್ವಾಮಿ, ಇಲ್ಲ ಗುರುಗಳ ಇವ್ರೆ, ಆ ಸುಖ ಏನಿಲ್ಲ, ಅದೇ ಕೆಳಕ್ಕೆ ನುಗ್ಗಿ ಕೊಡ್ತಾರೆ. ಮತ್ತೀಗ ಏನ್ ಮಾಡ್ತೀಯ ಅದಕ್ಕೆ ನೀನು?